ನೀವೆಂದಾದರೂ ಜೀವನದಲ್ಲಿ ಸೋತಿದ್ದೀರಾ? ಪರೀಕ್ಷೆಯಲ್ಲಿ, ಉದ್ಯೋಗದಲ್ಲಿ ಅಥವಾ ನಿಮ್ಮ ಕನಸಿನಲ್ಲಿ? ಒಂದು ಪ್ರಶ್ನೆ: ವಿಫಲತೆ ಎಂದರೆ ನಿಜವಾಗಿಯೂ ಸೋಲುವಿಕೆಯೇ ಅಥವಾ ಜೀವನ ನಮಗೆ ಕಲಿಸುವ ಪಾಠವೇ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋ ವಿಷಯ ವಿಫಲತೆ ಸೋಲುವಲ್ಲ, ಪಾಠ. ಜೀವನ ಎಂದರೆ ನೇರವಾದ ರಸ್ತೆಯಲ್ಲ, ಅದು ತಿರುವುಗಳಿಂದ ತುಂಬಿದ ದೀರ್ಘ ಪಯಣ. ನಾವು ಕನಸು ಕಟ್ಟುತ್ತೇವೆ, ಗುರಿ ಇಟ್ಟುಕೊಳ್ಳುತ್ತೇವೆ, ಆದರೆ ಮಧ್ಯೆ ಒಂದು ದಿನ ವಿಫಲತೆ ನಮ್ಮ ಎದುರು ನಿಂತುಕೊಳ್ಳುತ್ತದೆ. ಅಲ್ಲಿ ಬಹುಮಂದಿ ಕುಸಿದು ಬಿಡುತ್ತಾರೆ. ನಾನು ಸೋತೆ, ನನ್ನಿಂದ ಆಗಲ್ಲ. ಆದರೆ ಸ್ನೇಹಿತರೆ, ವಿಫಲತೆ ಎಂದರೆ ಸೋಲು ಅಲ್ಲ. ಪರೀಕ್ಷೆಯಲ್ಲಿ ಅಂಕ ಕಡಿಮೆಯಾದ್ರೆ ನೀವು ಅಸಮರ್ಥರಲ್ಲ. ಉದ್ಯೋಗ ಸಿಗದೆ ಹೋದ್ರೆ ನೀವು ಮುಗಿದವರಲ್ಲ. ವಿಫಲತೆ ನಿಮ್ಮ ಸಾಮರ್ಥ್ಯಕ್ಕೆ ತೀರ್ಪು ಅಲ್ಲ, ಅದು ನಿಮ್ಮ ಪ್ರಯತ್ನಕ್ಕೆ ದಿಕ್ಕು. ಥಾಮಸ್ ಅಲ್ವಾ ಎಡಿಸನ್ ಸಾವಿರಾರು ಬಾರಿ ವಿಫಲರಾದರು. ಜನರು ನಕ್ಕಲು, ಆದರೆ ಅವರು ಹೇಳಿದರು, ನಾನು ವಿಫಲವಾಗಿಲ್ಲ, ಕೆಲಸ ಮಾಡದ ಮಾರ್ಗಗಳನ್ನು ಕಂಡುಕೊಂಡೆ. ಇಂದು ಬೆಳಕು ನಮ್ಮ ಜೀವನ ಬೆಳಗಿಸುತ್ತಿದೆ. ವಿಫಲತೆ 3 ಪಾಠ ಕಲಿಸುತ್ತದೆ. 1. ವಿನಯ. ವಿಫಲತೆ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ. ನಾವಿನ್ನೂ ಕಲಿಯಬೇಕಾದದ್ದು ಬಹಳ ಇದೆ ಎಂಬ ಅರಿವನ್ನು ಕೊಡುತ್ತದೆ. ಇತರರ ಸಲಹೆ ಮತ್ತು ಅನುಭವಗಳಿಗೆ ಗೌರವ ತೋರಲು ಕಲಿಸುತ್ತದೆ. 2. ಸಹನಶೀಲತೆ. ಒಂದೇ ಬಾರಿ ಯಶಸ್ಸು ಸಿಗುವುದಿಲ್ಲ ಎಂಬ ಸತ್ಯವನ್ನು ವಿಫಲತೆ ತಿಳಿಸುತ್ತದೆ. ಕಷ್ಟದ ಸಮಯದಲ್ಲೂ ಧೈರ್ಯದಿಂದ ಕಾಯಲು, ಮತ್ತೆ ಪ್ರಯತ್ನಿಸಲು ಮತ್ತು ಮುಂದುವರಿಯಲು ಸಹನಶೀಲತೆಯನ್ನು ಬೆಳೆಸುತ್ತದೆ. 3. ಸರಿಯಾದ ದಾರಿ. ವಿಫಲತೆ ನಾವು ತಪ್ಪು ದಾರಿಯಲ್ಲಿದ್ದೇವೆ ಎಂಬ ಸೂಚನೆಯಾಗಬಹುದು. ತಪ್ಪುಗಳಿಂದ ಪಾಠ ಕಲಿಸಿ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಒಟ್ಟಿನಲ್ಲಿ ವಿಫಲತೆ ನಮ್ಮನ್ನು ಕುಗ್ಗಿಸುವುದಿಲ್ಲ, ನಮ್ಮನ್ನು ಗಟ್ಟಿಯಾಗಿಸುತ್ತದೆ. ವಿದ್ಯಾರ್ಥಿಗಳೇ, ಒಂದು ಪರೀಕ್ಷೆ ನಿಮ್ಮ ಜೀವನವಲ್ಲ. ಯುವಜನತೆಯೇ, ನಿರಾಕರಣೆ ನಿಮ್ಮ ಅಂತ್ಯ ಅಲ್ಲ. ನೆನಪಿಟ್ಟುಕೊಳ್ಳಿ, ವಿಫಲತೆ ಶಾಶ್ವತವಲ್ಲ, ಕೈ ಬಿಡುವುದು ಮಾತ್ರ ನಿಜವಾದ ಸೋಲು. ವಿಫಲತೆ ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಗುರು. ಧನ್ಯವಾದಗಳು.